ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಯೋಜನೆಗಳು ಪುಸ್ತಕದಲ್ಲಿದ್ರೆ ಮಾತ್ರ ಸಾಲದು, ಅವುಗಳನ್ನ ಕಾರ್ಯರೂಪಕ್ಕೆ ತಂದು ಜನರಿಗೆ ಮುಟ್ಟಿಸಬೇಕು. ರೈಲ್ವೆ ಇಲಾಖೆ ಸದ್ಯ 52,950 ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನ ಮಾಡ್ತಾ ಇದೆ. 3,840 ಕಿಲೋಮೀಟರ್ ಹೊಸ ರೈಲ್ವೆ ಯೋಜನೆಗಳು ಪ್ರಗತಿಯಲ್ಲಿ ಇದೆ. ಅಂತಹ ಮಹಾನ್ ಕೆಲಸವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡ್ತಿದ್ದಾರೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ನಗರದ ಅಂಬೇವಾಡಿಯ ರೈಲು ನಿಲ್ದಾಣದಲ್ಲಿ ದಾಂಡೇಲಿ ಅಳ್ನಾವರ ರೈಲು ಸಂಚಾರಕ್ಕೆ ಶನಿವಾರ ಚಾಲನೆ ಕೊಟ್ಟು ಮಾತನಾಡಿದರು. ಕೋವಿಡ್ ಕಾರಣಾಂತರದಿಂದ 2020ರಲ್ಲಿ ಸ್ಥಗಿತಗೊಂಡಿದ್ದ ರೈಲು ಸಂಚಾರಕ್ಕೆ ಈಗ ಮರುಚಾಲನೆ ನೀಡಲಾಗ್ತಾ ಇದೆ ಎಂದಿದ್ದಾರೆ. ಬಿಜೆಪಿಗಿಂತ ಮೊದಲಿದ್ದ ಸರ್ಕಾರದಲ್ಲಿ 1 ವರ್ಷದಲ್ಲಿ 200 ಎಲೆಕ್ಟ್ರಿಕ್ ಎಂಜಿನ್ಗಳು ತಯಾರಾಗ್ತಾ ಇದ್ವು. ಆದರೆ ಮೋದಿ ಸರ್ಕಾರದಲ್ಲಿ ವರ್ಷಕ್ಕೆ 1,500ಕ್ಕಿಂತ ಮೇಲ್ಪಟ್ಟು ಎಲೆಕ್ಟ್ರಿಕ್ ಎಂಜಿನ್ಗಳು ತಯಾರಾಗುತ್ತಿವೆ ಎಂದಿದ್ದಾರೆ. ದಾಂಡೇಲಿ ಅಳ್ನಾವರ ರೈಲು ಪುನರ್ ಆರಂಭಕ್ಕೆ ಈ ಭಾಗದ ಶಾಸಕರು ಆದ ಆರ್.ವಿ. ದೇಶಪಾಂಡೆ ಹಾಗೂ ಸಂಸದರು ಆದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹಲವು ಬಾರಿ ನನ್ನ ಗಮನಕ್ಕೆ ತಂದಿದ್ರು. ದಾಂಡೇಲಿ ಜನರ ಕನಸು ಈಗ ನನಸಾಗಿದೆ. ದಾಂಡೇಲಿಯಿಂದ 10 ರೂಪಾಯಿನಲ್ಲಿ ಜನ ಅಳ್ನಾವರಕ್ಕೆ ಹೋಗಬಹುದು ಎಂದಿದ್ದಾರೆ. ಶಾಸಕ ಆರ್.ವಿ. ದೇಶಪಾಂಡೆ ಹಾಗೂ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಮನವಿಯಂತೆ ದಾಂಡೇಲಿಯಿಂದ ಹುಬ್ಬಳ್ಳಿಯ ತನಕ ರೈಲು ಸಂಪರ್ಕ ಕೊಡಲು ಪ್ರಯತ್ನಿಸಬೇಕು ಅಂತ ರೈಲ್ವೆ ಅಧಿಕಾರಿಗಳಿಗೆ ಸಚಿವರು ಆದೇಶಿಸಿದ್ರು. ವಿಶೇಷತೆ ಇದೆ. ಅವಿಸ್ಮರಣೀಯ ಕಾರ್ಯಕ್ರಮ ಅಂತ ಕೇಳಿದೆ ಅಂದ್ರೆ ರಾಜಕಾರಣನೇ ಬೇರೆ, ಆತ್ಮೀಯತೆನೇ ಬೇರೆ. ಗುಣಕ್ಕೆ ಮತ್ಸರ ಇರಬಾರ್ದು ಅನ್ನುವ ಮನೋಭಾವನೆ ಇರ್ತಕ್ಕಂಥ ದಾಂಡೇಲಿಯ ಜನರ ಬಹುದಿನದ ನಿರೀಕ್ಷೆಯನ್ನ ಭಾರತ ಸರ್ಕಾರ, ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಡೇರಿಸಿದ್ದಾರೆ. ನಾನು ನಿಮ್ಮೆಲ್ಲರ ಪರವಾಗಿ ಹಾಗೂ ಈ ಭಾಗದ ಜನತೆಯ ಪರವಾಗಿ, ಜನಪ್ರತಿನಿಧಿಗಳ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಒಡಿರಪ್ಪ ಜೋರ ಚಪ್ಪಾಳೆನ ಏನೇ ಆಗಿದೆ, ಇಷ್ಟೊಂದು ಸಾವಿರಾರು ಜನ ಇದ್ದೀವಿ. ಹಾಗಾಗಿ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಇಬ್ಬರು ಮಹನೀಯರು, ಮಾಜಿ ಮಂತ್ರಿಗಳು, ಲೋಕಸಭಾ ಸದಸ್ಯರಾದ ಸಹೋದರ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು, ಮತ್ತೊಬ್ಬರು ಅಜಾತ ಶತ್ರುವಾಗಿ 9 ಬಾರಿ ಲೋಕಸಭೆಯನ್ನು ಪ್ರವೇಶ ಮಾಡಿ, ವಿಧಾನಸಭೆಯನ್ನು ಪ್ರವೇಶ ಮಾಡಿ, ರಾಜ್ಯದ ಬಹುತೇಕ ಭಾಗಗಳಲ್ಲಿ ತಮ್ಮದೇ ಆದಂಥ ಅನುಭವವನ್ನು ಹಂಚಿಕೊಂಡು ಹರಿಯಾಣ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮಾಜಿ ಮಂತ್ರಿಗಳು. ಮತ್ತು ಏನಿದ್ದಾರೆ ಇವಾಗ ಅದು ನಾನು ಹೇಳಕ್ ತಯಾರಾಗಿಲ್ಲ, ಅದರ ಅವಶ್ಯಕತೆ ಇಲ್ಲ. ನಮ್ಮೆಲ್ಲರಿಗೂ ಕೂಡ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ದೇಶಪಾಂಡೆ ಸಾಹೇಬ್ರವರೇ, ಮಾಜಿ ಶಾಸಕರಾಗಿರ್ತಕ್ಕಂಥ ಸುನೀಲ್ ಹೆಗಡೆ ಅವರೇ, ಮಾಜಿ ಶಾಸಕರಾದ ಸಹೋದರಿ ಶ್ರೀಮತಿ ರೂಪಾಲಿ ನಾಯ್ಕರವರೇ, ಜೋರ ಹೊಡಿರಪ್ಪ, ಜೋರ ಚಪ್ಪಾಳೆನ. ನೀನು ಮತ್ತೆ ಯಾರಿಗೂ MP ಆಗಿ ಬಿಟ್ಕೊಡಲ್ಲ ಅಂತ ಕಾಣಿಸ್ತದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡಲಿ. ಒಂದು ಸತ್ಯ, ಇದೊಂದು ಸಣ್ಣ ಕಾರ್ಯಕ್ರಮ, ಸಾಮಾನ್ಯ ಜನರಿಗೆ ಅವಶ್ಯಕತೆ ಇರತಕ್ಕಂಥ ಕಾರ್ಯಕ್ರಮ. ನಾನು ರೈಲ್ವೆ ಮತ್ತು ಜಲಶಕ್ತಿ ಮಂತ್ರಿಯಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ ಮೇಲೆ, ಅಧಿಕೃತವಾಗಿ ಆದೇಶ ಮಾಡಿದ ಮೇಲೆ, ನಮ್ಮ ಹಿರಿಯರಾಗಿರ್ತಕ್ಕಂಥ ಹಿರೇಮಠದಲ್ಲಿ ಬಂದು ಕೂತಿದ್ದಾರೆ. ಗಡ್ಡ ಮಾತ್ರ ತೆಗಿಬೇಡಿ ನೀವು. ಆಮೇಲೆ ಏನು ಮಾಡ್ತೀರಿ ಕೊನೆಯ ಗಡ್ಡನ ಇರಲಿ. ಶುಭಾಶಯಗಳನ್ನ ಹೇಳಿದವರಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮೊದಲಿಗರಾದರೆ, ಎರಡನೇವರು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ದೇಶಪಾಂಡೆ ಸಾಹೇಬರು. ಅವರು ಒಂದು ಮಾತನ್ನು ಹೇಳ್ತಾರೆ ಅವತ್ತು ಮಾಡುವಾಗ, ನಂದೊಂದು ದಾಂಡೇಲಿದೊಂದು ರೈಲು ನಿಂತೋಗಿದೆಯಪ್ಪ, ಅದಕ್ಕೇನಾದರೂ ಮಾಡುವ ಅನ್ನೋ ಮಾತನ್ನು ಕೂಡ ಅವತ್ತೇ ಹೇಳ್ತಾರೆ. ಬಂಧುಗಳೇ, ನಾನು ಅವಾಗಲೇ ಬಂದಾಗ ಅಲ್ಲಿ ರಿಸೀವ್ ಮಾಡೋಕೆ ಬಂದಂಥ AC ಮತ್ತು ತಹಸೀಲ್ದಾರ್ ಒಳಗಡೆ ಬನ್ನಿ ಅಂತ ಕೇಳಿದೆ. ಅವರೆಲ್ಲ ಅಲ್ಲಿ ಮಾತಾಡೋಕ್ಕಾಗಲಿಲ್ಲ, ತಡವಾಗಿದೆ, ದೇಶಪಾಂಡೆ ಅವರು ಕಾಯ್ತಾ ಇದ್ದಾರೆ ಅನ್ನೋ ಮಾತನ್ನು ಹೆಗಡೆ ಸಾಹೇಬರು ಹೇಳಿದ್ರು. ಆದ್ದರಿಂದ ದಯವಿಟ್ಟು ಅವರು ಇದ್ದರೆ ಮೇಲ್ಗಡೆ ಬರಬೇಕು, ಅಸಿಸ್ಟೆಂಟ್ ಕಮಿಷನರು ಮತ್ತು ತಹಸೀಲ್ದಾರ್. ಒಂದು, ನಿಮಗೆ ದೇಶದ ವ್ಯವಸ್ಥೆಯಲ್ಲಿ ರೈಲ್ವೆ ಇಲಾಖೆ ಒಂದು ಮಾತನ್ನ ರಾಷ್ಟ್ರದ ಪ್ರಧಾನಿಗಳು ಹೇಳ್ತಾರೆ, ರೈಲ್ವೆ ಇಸ್ ದಿ ಗ್ರೋತ್ ಇಂಜಿನ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು. ಇದು ಒಂದು ಅಭಿವೃದ್ಧಿಯ ಸಂಕೇತವಾದ ಒಂದು ಕುರುಹು. ಆ ಕುರುವನ್ನು ನಾವು ಇವತ್ತು ವ್ಯವಸ್ಥಿತವಾಗಿ ನಡೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ದೇಶಪಾಂಡೆ ಸಾಹೇಬರು
ಅವರ ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಆ ಮಟ್ಟಕ್ಕೆ ಹೋಗಿದ್ದವರು ಕೂಡ ಇನ್ನೂ ಕೂಡ ಎಲ್ಲ ಒಂದು ಕಡೆ ಕೆಲಸ ಮಾಡಬೇಕು ಅನ್ನೋ ಅವರ ಬಯಕೆ, ಅವರ ಕಾರ್ಯ ತತ್ಪರತೆಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಾನು ಮತ್ತು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಒಂದೇ ನಾಣ್ಯದ ಎರಡು ಮುಖಗಳಾಗಿ ಕೆಲಸವನ್ನು ಮಾಡ್ಕೊಂಡು ಬಂದವರು. ನಾವಿಬ್ಬರು ಕೂಡ ಅನಂತ್ ಕುಮಾರ್ ಅವರ ಗರಡಿಯಲ್ಲಿ ಸಾಕಷ್ಟು ಪಳಗಿದವರು. ಒಂದು ಏನು ತಮ್ಮ ಭಾವನೆಗಳಿದೆ ತನ್ನ ರೈಲ್ವೆ ಬಡ್ಜೆಟನ್ನು ಸಾಮಾನ್ಯ ಬಡ್ಜೆಟ್ಗೆ ಸೇರ್ಪಡೆಗೊಳಿಸಿ ರಾಷ್ಟ್ರದ ವಿವಿಧ ಮೂಲೆಗಳಲ್ಲೂ ಕೂಡ ಇದನ್ನು ಮಾಡೋದ್ರಿಂದ ಜನಸಾಮಾನ್ಯರಿಗೆ, ಬಡವರಿಗೆ, ಕಡುಬಡವರಿಗೆ, ಧ್ವನಿ ಇಲ್ಲದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಜೀವನದ ಮಟ್ಟವನ್ನು ಸುಧಾರಣೆ ಮಾಡಬೇಕು ಅಂತ ಹೇಳಿ ಅವರು ಬಂದ ತಕ್ಷಣ 2014ರಲ್ಲಿ 11 ವರ್ಷದಲ್ಲಿ ರೈಲ್ವೆ ಇಲಾಖೆಯನ್ನು ಒಟ್ಟಿಗೆ ಸೇರಿಸಿ ನಮ್ಮ ಬಡ್ಜೆಟ್ ಸಾಹೇಬ್ರೆ ಇವತ್ತು 3 ಲಕ್ಷ ಕೋಟಿ ಸರ್. 3 ಲಕ್ಷ ಕೋಟಿ ಎಂದೂ ಕೂಡ UPA ಗೌರ್ಮೆಂಟಲ್ಲಿ 1 ಲಕ್ಷ 10 ಮೇಲೆ ಹೋಗಿರಲ್ಲ. ಒಂದೊಂದು ಜಿಲ್ಲಾ ಕೇಂದ್ರಗಳಿಗೆ ಒಂದು ಟಾಯ್ಲೆಟ್ ಮಾಡೋದಕ್ಕೆ 5 ಲಕ್ಷ ರೂಪಾಯಿ ಕೊಡೋಕ್ಕಾಗ್ತಾ ಇರಲಿಲ್ಲ. 5 ಲಕ್ಷನೂ ಕೂಡ ಕೊಡೋಕ್ಕಾಗ್ತಾ ಇರಲಿಲ್ಲ. ಏಪ್ಪ ऐसी बारह नहीं नाले DC आयता मतलब चाहिए. बाद में किधर किधर कैसा कैसा इंटरलिंक है ना कनेक्टिविटी, वो कनेक्टिविटी का बहुत जरूरी है. 3 टाइम नहीं 4 टाइम आया तो भी इधर बहुत कलेक्शन भी हो रहे होता है. इसलिए विद इन 15 days ಶಾಸ್ತ್ರಿ ಜಿ ನಿಮ್ದು ಇನ್ನೂ 6 ತಿಂಗಳಿದೆ ರಿಟೈರ್ ಆಗೋದು. ಮತ್ತೆ ಪೆನ್ಷನ್ ಬರ್ದಂಗೆ ಮಾಡಿಬಿಡ್ತೀನಿ ಇರೋದು ಹೇಳಿದ್ದೀನಿ. ನೀವು ಕುಳಿತುಕೊಂಡು ಈ ಒಂದು ಲೈನನ್ನು DRM ಅವರು ಭಾರಿ ಒಳ್ಳೆಯವರಿದ್ದಾರೆ. ವೆರಿ ಗುಡ್ ಆಫೀಸರ್. ನಮ್ಮಲ್ಲಿ ಹಾನೆಸ್ಟಿ, ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ರೈಲ್ವೆ ಇಲಾಖೆ. ಹೊಡಿರಪ್ಪ ಜೋರಾಗಿ ಚಪ್ಪಾಳೆ. ಏನ್ರಯ್ಯ ಯೋ ನೀವು ಊರಿಗೆ ಬಂದು ನಾವು ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀವಿ, ನಿಮ್ಮನ್ನು ಮಾಡಿ ಒಂದಷ್ಟು ಕೆಲಸ ಮಾಡೋಗೋಣ. ಇದ್ರ ದೇಶಪಾಂಡೆ ಸಾಹೇಬರು ಸಿಕ್ಕಿದಾಗ ನೀನು 10ರಲ್ಲಿ 11 ಅಂದ್ಬಿಡ್ತಾರೆ. ಇದಾಗಬಾರ್ದು. ನನಗೋಸ್ಕರ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಭಾಗದ ಜನರಿಗೋಸ್ಕರ ಇಬ್ಬರು ಮಾನ್ಯರು ಇಲ್ಲಿ ಕಾಯ್ಕೊಂಡಿದ್ದಾರೆ. ಆದ್ದರಿಂದ ನಾವು ನಿಲ್ಕೊಂಡು ಬಂದು ಕರ್ನಾಟಕ ಸರ್ಕಾರ ಸಾಹೇಬ್ರೆ 52,950 ಕೋಟಿ ರೂಪಾಯಿಗಳ ಕೆಲಸವನ್ನು ರೈಲ್ವೆ ಇಲಾಖೆ ಮಾಡ್ತಾ ಇದೆ ಸರ್. ಇತಿಹಾಸದಲ್ಲಿ ಯಾವತ್ತೂ ಈ ಕೆಲಸ ಮಾಡಿರಲಿಲ್ಲ. ಪ್ರಗತಿಯಲ್ಲಿದೆ. ನಾನು ತುಂಬ ಚೆನ್ನಾಗಿ ಹೇಳಿದೆ. ನನಗೆ ಭಾರಿ ಖುಷಿ ಆಯಿತು. ಸಿದ್ದರಾಮಯ್ಯನವರು ಅವ್ರು ಏನು ಸ್ಕೀಮ್ ಕೊಟ್ಟರೋ, ಮತ್ತೊಂದು ಕೊಟ್ಟರೋ, ಮಗದೊಂದು ಕೊಟ್ಟರೋ, ಖಾಲಿ ಆಗಿದೆಯೋ ಮತ್ತೊಂದು ಆಗಿದೆಯೋ ಬೇರೆ ಬೇರೆ ಇದ್ರೊಳಗೆ ನಾನು ಮಾತಾಡ್ತೀನಿ. ಇಲ್ಲಿ ಅತಿ ವಿಚಾರವನ್ನು ನಾನು ಮಾತನಾಡೋಕ್ಕೆ ತಯಾರಾಗಿಲ್ಲ. ಆದರೆ ಒಬ್ಬ ಕಾಂಗ್ರೆಸ್ಸಿನ ಮುಖ್ಯಸ್ಥರಾಗಿ ತುಂಬ ಸೀನಿಯರ್ ಆಗಿ ಅವರಲ್ಲೇ ಕೂಡ ಅಸಹಾಯಕತೆ ಇದೆ ದೇಶಪಾಂಡೆ ಸಾಹೇಬ್ರಲ್ಲಿ. ಅಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಕೆಲವು ಸ್ಕೀಮ್ಗಳಿಂದ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನಾಹುತವನ್ನು ಪ್ರಾಯಶಃ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ. ಅನಾಹುತನ ಸರ್, ಅದು ಇನ್ನೇನಾಗಿದೆ ಸರ್? ಇರಲಿ ಸರ್. ಹಾಗಾಗಿ ನಾನು ಒಂದು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಸರ್. ಸುಮಾರು 3,742 ಕಿಲೋಮೀಟ್ರು ಎಲ್ಲ ನಮ್ಮ ಡೀಸೆಲ್ ಎಂಜಿನ್ಗಳಿದ್ದು ಬಗ 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 ಅಂತ ಇದ್ದವು ಸರ್. ಆ ಕಾಲದಲ್ಲಿ ಅದು ಬತ್ತು ಅಂದರೆ ಆ ಹೊಗೆ ಮೇಲಕ್ಕೆ ಹೋಗೋದು. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು UPA ಗೌರ್ಮೆಂಟ್ ಇದ್ದಾಗ 18% ಇತ್ತು ಎಲೆಕ್ಟ್ರಿಫಿಕೇಶನ್ನು. ಇವತ್ತು 99% ಆಗಿ ಇನ್ನು 1 ವರ್ಷದಲ್ಲೇ 100ಕ್ಕೆ 100% ನಾವು ಮಾಡಿ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಲೆಕ್ಟ್ರಿಕಲ್ ಇಂಜಿನ್ನು 1 ವರ್ಷಕ್ಕೆ 200 ತಯಾರು ಮಾಡೋರು ಹಿಂದೆ ಇದ್ದ ಸರ್ಕಾರದಲ್ಲಿ. ಇವತ್ತು 1 ವರ್ಷಕ್ಕೆ 1,500ಕ್ಕೂ ಮೇಲ್ಕೊಟ್ಟು ಇಂಜಿನ್ಗಳನ್ನು ತಯಾರು ಮಾಡಿ ವಿಶ್ವ ದಾಖಲೆಯನ್ನು ಮಾಡ್ತಾ ಇದ್ದೀವಿ ಸರ್. ಇದು ನನ್ನದಲ್ಲ, ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಯಾರ್ದು ನರೇಂದ್ರ ಮೋದಿ ಅವ್ರದ್ದು. ಹಾಗಾಗಿ 707 ಮೇಲು ಸೇತುವೆ ಕೆಳ ಸೇತುವೆ ಮಾಡಿದ್ದೀವಿ ಸರ್. ಕರ್ನಾಟಕದಲ್ಲಿ ಒಂದರಲ್ಲಿ ಸರ್. ಭಾರತ ದೇಶದಲ್ಲಿ 13,200 ಮೇಲು ಸೇತುವೆ ಕೆಳ ಸೇತುವೆ. ರೈಲ್ವೆ ಗೇಟ್ ಅಂತ ಅಲ್ಲಿ ಬಂದೆ ನಾನು. ಅಲ್ಲಿ ನಿಲ್ಲಿಸ್ತಾರೆ. ಅಲ್ಲಿ ನಮ್ಮ ರಾಜ್ಕುಮಾರ್ ಯಾರು ಇದ್ರು. ಫೋನ್ ಮಾಡಿದ್ರು ಯಾರೇನು ಇಲ್ಲ. ಅಲ್ಲಿ ಕಾನೂನು ಅನ್ನೋದನ್ನ ತುಂಬ ಚೆನ್ನಾಗಿ ಕಾರ್ಯರೂಪಕ್ಕೆ ತರ್ತಕ್ಕಂಥ ಇಲಾಖೆ ಭಾರತ ಸರ್ಕಾರದಲ್ಲಿ ಮೊದಲನೇದು ರಕ್ಷಣಾ. मुझे मालूम नहीं, अभी देशपांडे अभी 20 वर्ष ऐसा रहता है. अभी ऐसा होता है 20 वर्ष. ಹಾಗೆ ನೀವು ಸ್ವಲ್ಪ ಸರಿಯಾಗಿ ಇಟ್ಕೋ ಮೇಲೆ ದಯವಿಟ್ಟು
ಯಾಕಂದರೆ ಅದು ಹಾಗಾಗಿ ಅಮ್ಮ वो क्या क्या बता कोई हमको होना चाहिए अन्नावर में भी कनेक्टिविटी वो तो दीजिए नहीं तो यही ट्रेन हुब्बಳ್ಳಿ को एक्सटेंड करने का वो भी क्या भी उतना बहुत प्रॉब्लम नहीं है वो करने का कैसे करना क्या करना मुझे बताइए शास्त्री जी इधर है कोई सही नहीं दे रहे तो मुझे बताइए अम्मा मैं उसका सही डालने का मैं टाइम करूँ मैं बात करता हूँ उससे भी बात करता हूँ बाद में शिव पर को भी मैं बात करता हूँ मैंने वो तो मुझे होना चाहिए वही होना चाहिए ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡುವ ಅದಲ್ದಿರ ಏನಿವತ್ತು ನಾವು ಸುಮಾರು ರೋಡ್ ಕಾರ್ಪೊರೇಷನ್ ಮತ್ತು ಹಾರ್ಬರ್ ಏನಿದೆ ಇವೆಲ್ಲಕ್ಕೂ ಕೂಡ ನಾವು ಹೆಚ್ಚಿನ ಆದ್ಯತೆ ಕೊಡ್ತಕ್ಕಂಥದ್ರಲ್ಲಿ ನಿಮ್ಗೆ ಗೊತ್ತಿದೆ 500ಕ್ಕೂ ಮೇಲ್ಪಟ್ಟು ಸರೋವರಗಳನ್ನು ನಾವು ಇವತ್ತು ಕೈಗೆತ್ತು ಮತ್ತು ತೆಂಗು ಗೋಡಂಬಿಗೆ ಆದ್ಯತೆ ಕೊಡೋದ್ರ ಜೊತೆಯಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂಥ ಕೃಷಿ ವ್ಯವಸ್ಥೆಗಳಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಮಾಡಿದ್ದೀವಿ. ಪ್ರತಿಯೊಂದು ಕೂಡ ಹಾಡು ಮುಟ್ಟದ ಸೊಪ್ಪಿಲ್ಲ ಅನ್ನೋಂಗೆ ನರೇಂದ್ರ ಮೋದಿಯವರಿಗೆ ಬಡತನದ ರೇಖೆಯಿಂದ ಮೇಲ್ಪಂಕ್ತಿಗೆ ತರ್ತಕ್ಕಂಥ ಅದಕ್ಕೆ ಯಾವ್ಯಾವ ಹ್ಯಾಂಗರ್ನಲ್ಲಿ ಯಾವ ರೀತಿ ನಾವು ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಅದನ್ನು ನಾವು ಅದರಲ್ಲಿ ಸಫಲರಾಗ್ಬೋದು ಅನ್ನೋದನ್ನು ನರೇಂದ್ರ ಮೋದಿ ಸಾಹೇಬರು ತೋರಿಸ್ತಾ ಇದ್ದಾರೆ. ನನಗನ್ನಿಸ್ತದೆ ಇನ್ನು ಒಂದೂವರೆ ವರ್ಷದಲ್ಲಿ ಭಾರತ ದೇಶ ಇವತ್ತು 4ರಲ್ಲಿದೆ, 3ಕ್ಕೆ ಬರ್ತದೆ, ಆಮೇಲೆ 2ಕ್ಕೆ ಬರ್ತದೆ, ಆಮೇಲೆ 1ಕ್ಕೆ ಬರ್ತದೆ. ನೀವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಅದು ಅನುಭವಿಸ್ತಕ್ಕಂಥ ಪರಿಸ್ಥಿತಿಯು ಕೂಡ ದೇಶಕ್ಕೆ ಪರಮಾತ್ಮ ನರೇಂದ್ರ ಮೋದಿಯವರ ದೂರದೃಷ್ಟಿ ಅಭಿವೃದ್ಧಿಯ ಚಿಂತನೆ ಸಾಕಾಗಿದೆ. ರೈಲ್ವೆ ಇಲಾಖೆ ಪರೀಕ್ಷೆಗಳು ಕೇವಲ ಹಿಂದಿ ಮತ್ತು ಇಲ್ಲಪ್ಪ ನೋಡಪ್ಪ, ಒಂದು ರೈಲ್ವೆ ಇಲಾಖೆಯಲ್ಲಿ ಮೊದಲಿರಲಿಲ್ಲ. ನಾವು ಕನ್ನಡದಲ್ಲಿ ಮಾಡೋದಕ್ಕೆ 15 ಭಾಷೆಯಲ್ಲೂ ಕೂಡ ಎಕ್ಸಾಮಿನೇಷನ್ ನಡೀತಾ ಇದೆ. ಈಗಾಗಲೇ ಅಪಾಯಿಂಟ್ಮೆಂಟು ಆಗ್ತಾ ಇದೆ. ಬಟ್ ಒಂದು ಪ್ರಮೋಷನ್ ಲೆವೆಲ್ ಬಂದಾಗ ನಾನು ನೀವು ಯೋಚನೆ ಮಾಡಬೇಕಾಗ್ತದೆ. ನಮ್ಮಲ್ಲಿ ರೈಲ್ವೆಯಲ್ಲಿ ಏನೇನು ಕ್ರಮ ತಗೋಬೇಕೋ ತಗೊಳ್ತಕ್ಕಂಥ ಅದಕ್ಕೆ ಅಧಿಕಾರಿಗಳು ಒಂದು 15-20 ದಿವಸದಲ್ಲೇ ಮಾಹಿತಿ ತರಿಸ್ಕೊಂಡು ನಾನು ಅಲ್ಲಿ ಬೋರ್ಡ್ನಲ್ಲಿ ಮಾತಾಡಿ ಅದೆಲ್ಲವನ್ನು ಕೂಡ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಇದು ಭಾರಿ ಉಪಯುಕ್ತ ಇದೆ, ಭಾರಿ ಇಂಪಾರ್ಟೆಂಟ್ ಇದೆ. ಆದ್ದರಿಂದ ಇದು ನಿಜವಾಗ್ಲೂ ಕೂಡ ಸಾಮಾನ್ಯರಿಗೆ ದೊರಕತಕ್ಕಂಥ ಸೌಲಭ್ಯ ವಂಚಿತವಾಗಿತ್ತು. ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಪ್ರಧಾನಿಗಳ ಒಂದು ಆಶಯ ಏನಿದೆ, ಅವರ ಸಂದೇಶ ಏನಿದೆ, ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸ. ಸರ್, ಈಗ ಸಂಡೇ ಬಂದ್ ಮಾಡಬೇಕು ಅಂತ ಇಲ್ಲ, ಅದನ್ನು ಕೂಡ ಹೇಳಿದ್ದೀನಿ. ಎಲ್ಲಿ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರೀತಿಯಾಗಿ ಟೂರಿಸಮ್ಗೆ ಒಂದು ಹಬ್ಬ ಆಗಿರ್ತಕ್ಕಂಥ ಈ ಭಾಗಕ್ಕೆ 7 ಭಾನುವಾರ ನಾವು ಯಾಕೆ ಮಾಡ್ತೀವಿ ಅಂದರೆ, ಒಂದು ಟ್ರೈನು ಒಂದು ವಾರ ಎಲ್ಲ ಓಡಿರ್ತದೆ. ಅದು ಏನಾಗಿದೆ, ಎತ್ತಾಗಿದೆ, ಇಂಜಿನ್ ಏನು, ಮತ್ತೊಂದೇನು, ಬ್ರೇಕ್ ಏನು, ನಾವೇನು ಮೊರೈಲಿದ್ದಂಗೆ ನಮ್ಗೆ ಊಟ ಮಾಡಿದ್ರೆ ನಾವೇನಾಯ್ತೀವಿ, ಒಂದು ವಾರದಲ್ಲಿ ಒಂದೇ ಬಾರ ಟ್ರೈನು ಪ್ರತಿದಿನವೂ ಕೂಡ ಚೆಕ್ ಮಾಡ್ತಾಯಿದ್ವಿ. ಪಿಟ್ ಲೈನ್ಗಳು ಪ್ರತಿದಿನವೂ ಕೂಡ ಅದು ಬಂದು ನಿಂತ ಮೇಲೆ 8 9 ಗಂಟೆಗಳ ಕಾಲ ನಮ್ಮ ತಾಂತ್ರಿಕ ಸಿಬ್ಬಂದಿ ಯಾವ ರೀತಿ ಫ್ಲೈಟ್ಗಳನ್ನು ನಾವು ಮುತುವರ್ಜಿಗೆ ನೋಡ್ತಾರೋ ಅದಕ್ಕಿಂತ ವಿಭಿನ್ನವಾಗಿ ನಮ್ಮ ರೈಲ್ವೆ ಇಲಾಖೆಯಲ್ಲೂ ಕೂಡ ಆ ರೀತಿ ಟೆಸ್ಟ್ಗಳು ಮಾಡ್ತಕ್ಕಂಥದ್ದಿದೆ. ಆದರೆ ಇಂಥ ಕೆಲವು ಪ್ರದೇಶಗಳಿಗೆ ಇವತ್ತೇನು ಇವರಿಬ್ಬರು ನಾಯಕರು ಹೇಳಿದ್ದಾರೆ, ನಾನು DRM ಹತ್ರ ಈಗಾಗಲೇ ಮಾತಾಡಿದ್ದೀನಿ. ಅದನ್ನು ಕೂಡ ಹಂತ ಹಂತವಾಗಿ 7 ದಿನಗಳು ಕಾಲ ಇಲ್ಲಿ ನಡೆಯತಕ್ಕಂಥ ಓಡಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ. ಹುಬ್ಬಳ್ಳಿ ಅನುಕೂಲ ತುಂಬ ಹಡಲ್ಸ್ ಇತ್ತು, ಎಲ್ಲ ಒಂದು ಹಂತಕ್ಕೆ ಬಂದಿದೆ. ಅದಕ್ಕೋಸ್ಕರ ಒಬ್ಬ ನೋಡಲ್ ಆಫೀಸರ್ನ ಹಾಕಿದ್ದೀವಿ. ಈಗಾಗಲೇ ಪರಿಸರ ವ್ಯವಸ್ಥೆ ನಮ್ಗೆ ಪರವಾಗಿದೆ. ಕೆಲವನ್ನ ನಿಮ್ಮ ಹತ್ರ ಹೇಳೋಕ್ಕಾಗೋದಿಲ್ಲ, ಹೇಳೋದ್ರಿಂದ ಇನ್ನೊಂದಷ್ಟು ಗೊಂದಲವನ್ನು ನೀವೇ ಸೃಷ್ಟಿ ಮಾಡ್ತೀವಿ ಪುಣ್ಯಾತ್ಮರು. ಹಾಗಾಗಿರೋದ್ರಿಂದ ನೀವೇನು ಕಡಿಮೆ ಏನಲ್ಲ, ನಮಗೆ ಈ ಭಾಗಕ್ಕೆ ಅದಾಗಬೇಕು ಅನ್ನೋ ಒಂದು 17,000 ಕೋಟಿಗೂ ಮೇಲ್ಪಡ್ತಾಗ್ತದೆ. ಅದಲ್ದಿರ ನ್ಯಾಷನಲ್ ಹೈವೇ ಮತ್ತು ಇದು ರೈಲ್ವೆ ಎರಡನ್ನೂ ಕೂಡ ಜೊತೆಯಲ್ಲಿ ಕೊಂಡೊಯ್ತಕ್ಕಂಥಕ್ಕೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ಯಾಬಿನೆಟ್ಗೆ ತರ್ತಕ್ಕಂಥ ಎಲ್ಲ ಸೂಚನೆಗಳನ್ನು ನಾವು ಮಾಡಿದ್ದೀವಿ. ಬಾಕಿದನ್ನೆಲ್ಲ ಹೇಳಿದ ತಕ್ಷಣ ನೀವು ನಾಳೆ ಬೆಳಗ್ಗೆ ಹಾಕಿ ನಮ್ಮನ್ನೆಲ್ಲ ಒಂದು ಕಡೆ ಇನ್ನೊಂದಷ್ಟು ತರಲೆ ಮಾಡೋ ಕೆಲಸಕ್ಕೆ ಆಗೋಲ್ಲ. ಇದು ಯೋಜನೆ ನಮ್ಮ ಕಾಲದಲ್ಲಿ ಕಾರ್ಯರೂಪಕ್ಕೆ ತರೋಕೆ ಏನೇನು ಬೇಕೋ ಎಲ್ಲ ಕ್ರಮ ವಹಿಸ್ತೀವಿ. ಬೆಂಗಳೂರಿಂದ ಮಂಗಳೂರಿಗೆ ಶುರು ಆಗ್ತದೆ, ಕಾರವಾರಕ್ಕೆ ಎಕ್ಸ್ಟೆನ್ಷನ್ ಆಗಿ ಒಂದು ಅದನ್ನು ಕೇಳಿದ್ದಾರೆ. ನಾವು ನಿಮಗೆ ಅಪ್ರಿಷಿಯೇಟ್ ಮಾಡಬೇಕು. 35 ವರ್ಷದಲ್ಲಿ ಸರ್ ನೀವು ಯಾವುದು ಸಕಲೇಶ್ವರದಿಂದ ಕುಕ್ಕೆ ಸುಬ್ರಹ್ಮಣ್ಯವರೆಗೆ 55 ಕಿಲೋಮೀಟರ್ ಟನಲ್ಗಳು ಮತ್ತೊಂದಿದ್ದು ಎಲೆಕ್ಟ್ರಿಫಿಕೇಷನ್ ಆಗಿರಲಿಲ್ಲ. ನಾವು ಇದನ್ನು ಕೈಗೆತ್ಕೊಂಡು ತಾಂತ್ರಿಕವಾಗಿ ಅದೆಲ್ಲ ಈಗ ಪ್ರಮೋಷನ್ಗೆ ನಾವು ಮತ್ತೆ ಮಾಡಿಲ್ಲ. ಒಂದು ನಿಮಿಷ ತಾಳಪ್ಪ, ಪ್ರಮೋಷನ್ಗೆ ಮಾತ್ರ ನಮಗೆ ಇದು ಇಲ್ಲ ಕನ್ನಡದಲ್ಲಿ. ಪ್ರಮೋಷನ್ ಬಿಟ್ಟು ಬಾಕಿತ್ತೆಲ್ಲ ಇದೆ. ಪ್ರಕಟಣೆ ಮಾಡಿದೆ. ಪುಣೆ ಮತ್ತು ಬೆಂಗಳೂರನ್ನು ಕೂಡ ಅದ್ರ ಜೊತೆಯಲ್ಲೇ ಸೇರಿಸಿ 8 ಕೂಡ ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮರು ಪ್ರಾರಂಭಗೊಂಡ ರೈಲಿಗಾಗಿ ಬಹಳ ಕಾತುರದಿಂದ ಕಾಯ್ತಾ ಇದ್ವಿ.
ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿಯವರ ಸತತ ಪ್ರಯತ್ನದಿಂದ ಈ ಟ್ರೈನು ಇವತ್ತು ಪುನರಾರಂಭ ಆಗಿದೆ. ಇಲ್ಲಿ ಒಂದು ಪಕ್ಷದ ನಾವೇ ಮಾಡಿದ್ವಿ, ನಾವೇ ಹೇಳ್ಕೊಂಡ್ವಿ ಅನ್ನುವಂಥದ್ದೇನು ಹೇಳಿಕೆ ಇದೆ, ಅದು ತಪ್ಪು. ಕಾಗದಗಳಿಂದ ಜೊತೆಗೆ ನಾವು ಮಾತಾಡಿದ್ದೀವಿ. ನಮ್ಮ ಹತ್ರ ಕಾಗದ ಪತ್ರಗಳಿದ್ದಾವೆ. ಎಷ್ಟು ಬಾರಿ ದೇಶಪಾಂಡೆ ಸಾಹೇಬರು ಯಾವ್ಯಾವ ಮಂತ್ರಿಗಳನ್ನು ಸಂಪರ್ಕಿಸಿ ಮರುಪ್ರಾರಂಭ ಮಾಡಲಿಕ್ಕೆ ಹೇಳಿದ್ದಾರೆ. ಆ ಕಾರಣ ಇವತ್ತು ನಾವು ಇಡೀ ದಾಂಡೇಲಿ ಜನತೆಯನ್ನು ನಮ್ಮ ಕಾಂಗ್ರೆಸ್ ನೇತೃತ್ವದಲ್ಲಿ ಕರೆಸಿ ಹರ್ಷ ವ್ಯಕ್ತಪಡಿಸಿದ್ದೀವಿ. ಇದು ಇಷ್ಟಿಗೆ ಸ್ಟಾಪ್ ಆಗಬಾರ್ದು. ಮುಂದೆ ಬೆಂಗಳೂರು ಹೋಗೋದು ಅಥವಾ ಮುಂಬೈ ಸೈಡ್ ಹೋಗುವಂಥ ಟ್ರೈನ್ಗಳಿಗೆ ಕನೆಕ್ಟಿವಿಟಿ ಆಗಬೇಕು. ಆ ಹೋರಾಟನೂ ಕೂಡ ನಮ್ಮ ನಾಯಕರ ನೇತೃತ್ವದಲ್ಲಿ ನಾವು ಮಾಡ್ತೀವಿ ಮತ್ತು ನಾವು ಗೆಲ್ತೀವಿ ಅನ್ನೋಂಥ ಮಾತು ಹೇಳಿ ಇಚ್ಛೆಪಡ್ತೀನಿ. ನಾನು ಮೋಹನ್ ಹಲ್ವಾಯ್ ಅಂತೇಳಿ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ. ಶಾಸಕ ಆರ್ ವಿ ದೇಶಪಾಂಡೆ ಮಾತನಾಡಿ, ದಾಂಡೇಲಿ ಅಳ್ಳಾವರ ರೈಲು ಮಾರ್ಗಕ್ಕೆ ಇತಿಹಾಸವಿದೆ. ಸಚಿವ ವಿ ಸೋಮಣ್ಣ ಅವರು ಹಸಿರು ನಿಶಾನೆ ನೀಡಿದ್ದಾರೆ. ಇದು ಸಂತೋಷದ ಸಂಗತಿ. ದಾಂಡೇಲಿ ಅಳ್ಳಾವರ ರೈಲು ನಿರಂತರವಾಗಿ ನಡೆಯುತ್ತೆ. ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ದಾಂಡೇಲಿಯಿಂದ ಹುಬ್ಬಳ್ಳಿಗೆ ಹಾಗೂ ದಾಂಡೇಲಿಯಿಂದ ಬೆಳಗಾವಿಗೆ ಸಂಪರ್ಕವಾಗುವಂತೆ ರೈಲನ್ನು ಓಡಿಸಬೇಕು ಅಂತ ಮನವಿ ಮಾಡಿದ್ರು. ದಾಂಡೇಲಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಸಬೇಕು ಎಂದಿದ್ದಾರೆ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ, ಅಳ್ಳಾವರ ದಾಂಡೇಲಿ ನಡುವೆ ಡೆಮೋ ರೈಲಿಗೆ ಸಚಿವರು ಚಾಲನೆ ಕೊಟ್ಟಿದ್ದು ಅತ್ಯಂತ ಸಂತೋಷದ ಸಂಗತಿಯಾಗಿದೆ. ಡೆಮೋ ರೈಲು ಸೇವೆಯಿಂದ ಸ್ಥಳೀಯ ನಾಗರಿಕರು, ವಿದ್ಯಾರ್ಥಿಗಳು, ಉದ್ಯೋಗಿಗಳು ಹಾಗೂ ಪ್ರವಾಸಿಗರಿಗೆ ಸುಗಮ, ಸುರಕ್ಷಿತ ಹಾಗೂ ಅಲ್ಪ ವೆಚ್ಚದ ಪ್ರಯಾಣ ಸೌಲಭ್ಯ ಲಭ್ಯವಾಗುತ್ತೆ. ಜೊತೆಗೆ ದಾಂಡೇಲಿ ತಾಲೂಕಿನ ಪ್ರವಾಸೋದ್ಯಮ ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಇನ್ನಷ್ಟು ಉತ್ತೇಜನ ದೊರೆಯಲಿದೆ ಎಂದಿದ್ದಾರೆ. ಮಾಜಿ ಶಾಸಕಿ ರೂಪಾಲಿ ನಾಯಕ್, ಮಾಜಿ ಶಾಸಕ ಸುನಿಲ್ ಹೆಗಡೆ, ಮಾಜಿ ಎಂಎಲ್ಸಿ ಎಸ್ಎಲ್ ಗೋಡ್ನೇಕರ್, ರೈಲ್ವೆ ವ್ಯವಸ್ಥಾಪಕಿ ಬೇಲಾ ಮೀನಾ, ರೈಲ್ವೆ ಪ್ರಧಾನ ಮುಖ್ಯ ವಾಣಿಜ್ಯ ವ್ಯವಸ್ಥಾಪಕ ಸತ್ಯಪ್ರಕಾಶ್ ಶಾಸ್ತ್ರಿ, ಆಶಾ ಶೆಟ್ಟಿ, ಕೊಂಕಣ ರೈಲ್ವೆ ಅಧಿಕಾರಿ ಆಶಾ ಶೆಟ್ಟಿ, ವಿವಿಧ ಪಕ್ಷದ ಮುಖಂಡರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಬೆಂಗಳೂರಿನಿಂದ ಕಾರವಾರಕ್ಕೆ ವಂದೇ ಭಾರತ್, ಬೆಂಗಳೂರು ಮಂಗಳೂರು ನಡುವೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ಯೋಜನೆ ಮಾಡಲಾಗ್ತಾ ಇದ್ದು ಅದನ್ನ ಕಾರವಾರದವರೆಗೆ ವಿಸ್ತರಿಸಲು ಪ್ರಯತ್ನ ಮಾಡಲಾಗುತ್ತೆ ಅಂತ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ರು. ದಾಂಡೇಲಿ ಅಳ್ಳಾವರ ರೈಲನ್ನ ಶೀಘ್ರದಲ್ಲಿ ಹುಬ್ಬಳ್ಳಿಯ ತನಕ ವಿಸ್ತರಣೆ ಮಾಡಲಾಗಿದೆ. 1700 ಕೋಟಿ ರೂಪಾಯಿಗಳ ಹುಬ್ಬಳ್ಳಿ ಅಂಕೋಲ ರೈಲ್ವೆ ಯೋಜನೆಗೆ ಶೀಘ್ರದಲ್ಲಿ ಅನುಮತಿ ದೊರೆಯುತ್ತೆ ಎಂದಿದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಪಡೆಯಲು ವಿಶಾಲ ಹೃದಯ ಬೇಕು. ರಾಜ್ಯ ಸರ್ಕಾರದಲ್ಲಿ ಹಣವಿಲ್ಲ. ಇದರಿಂದ ಕೇಂದ್ರದ ರೈಲ್ವೆ ಯೋಜನೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಮೈಸೂರು, ಹುಣಸೂರು, ಪ್ರಿಯಾಪಟ್ಟಣ, ಕುಶಾಲನಗರ ಮುಂತಾದ ಯೋಜನೆಗಳಿಗೆ ಡಿಪಿಆರ್ ಕಳಿಸಲಾಗಿತ್ತು. ಆದ್ರೆ ನಮ್ಮ ಬಳಿ ಹಣವಿಲ್ಲ ಅಂತ ಯೋಜನೆಯನ್ನ ರಾಜ್ಯ ಸರ್ಕಾರ ಹಿಂಪಡೆಯಿತು ಎಂದಿದ್ದಾರೆ. ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಪರಾಜ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.